ಗದಗದಲ್ಲಿ ಪ್ರೀತಿ ಪ್ರೇಮ ಮದುವೆ ಡಿವೋರ್ಸ್ ಕೇಸ್ ನಡೀತಾ ಇದೆ. ಇದು ಮದುವೆ ಆಗಿ ವಿಚ್ಛೇದನ ಆದ ಕಾರಣಕ್ಕೆ ಸದ್ದು ಮಾಡ್ತಿಲ್ಲ. ಬದಲಿಗೆ ಇದಕ್ಕೊಂದು ಟ್ವಿಸ್ಟ್ ಇದೆ. ಇಷ್ಟು ದಿನ ಲವ್ ಜಿಹಾದ್ ಪ್ರಕರಣಗಳನ್ನ ಕೇಳ್ತಿದ್ವಿ, ಆದ್ರೆ ಇದು ಅದಕ್ಕೆ ವಿರುದ್ಧವಾದ ಪ್ರಕರಣ ನಡೆದಿದೆ. ಏನಿದು ಗದಗದಲ್ಲಿ ನಡೆದಿರೋ ಪ್ರಕರಣ? ಅದು ಇಷ್ಟೊಂದು ಸದ್ದು ಮಾಡ್ತಿರೋದು ಯಾಕೆ ಅಂತ ಡಿಟೇಲ್ ಆಗಿ ತೋರಿಸ್ತೀವಿ, ನೋಡಿ. ನೀವೀಗ ಫೋಟೋದಲ್ಲಿ ನೋಡಿದ ಜೋಡಿಯ ಹೆಸರು ವಿಶಾಲ್ ಕುಮಾರ್ ಗೋಕಾವಿ ಮತ್ತು ತಹಸೀನ್ ರಫೀಕ್ ಸಾಬ್ ಹೊಸಮನಿ ಅಂತ. ಇವರಿಬ್ರು ಕಳೆದ 3 ವರ್ಷಗಳಿಂದ ಪ್ರೀತಿಸಿದ್ರು. ಪ್ರೀತಿ ಪ್ರೇಮ ಪ್ರಣಯದ ಲೋಕದಲ್ಲಿ ಜೋಡಿ ಹಕ್ಕಿಗಳು ಮೈಮರೆತು ಹಾರಾಡ್ತಿದ್ವು. ತಮ್ಮಿಬ್ಬರ ನಡುವಿನ ಸಂಬಂಧವನ್ನ ಇಬ್ಬರು ತಮ್ಮ ಕುಟುಂಬಸ್ಥರಿಗೆ ಗೊತ್ತಾಗದಂತೆ ಮುಚ್ಚಿಟ್ಟಿದ್ರು. ಹೀಗೆ ಪ್ರೇಮ ಲೋಕದಲ್ಲಿ ತೇಲಾಡ್ತಿದ್ದ ಜೋಡಿ ಮದುವೆಯಾಗಲು ನಿರ್ಧರಿಸಿದ್ರು. ವಿವಾಹವಾಗಲು ನಿರ್ಧರಿಸಿದ ಬಳಿಕ ರಿಜಿಸ್ಟ್ರಾರ್ ಮ್ಯಾರೇಜ್ ಮಾಡಿಕೊಂಡಿದ್ರು. ಮೂರು ವರ್ಷ ಪ್ರೀತಿ ಪ್ರೇಮ ಪ್ರಣಯ, ಕಳೆದ ವರ್ಷ ಮದುವೆ ವಿಚಾರ ಗೊತ್ತಾದ ಬಳಿಕ ಮತಾಂತರಕ್ಕೆ ಒತ್ತಾಯ. 3 ವರ್ಷ ಪ್ರೀತಿಸಿದ್ದ ಜೋಡಿ ಕಳೆದ ವರ್ಷ ನವೆಂಬರ್ 26ರಂದು ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ರು. ಗದಗ್ ಸಬ್ ರಿಜಿಸ್ಟ್ರಾರ್ ಆಫೀಸ್ನಲ್ಲಿ ಜೋಡಿ ಹಾರ ಬದಲಾಯಿಸಿಕೊಂಡಿತ್ತು. ಇದಕ್ಕೆ 3 ಜನ ಸಾಕ್ಷಿಗಳು ಸಹಿ ಹಾಕಿರುವುದೇ ಅಲ್ಲದೆ ಸ್ವತಃ ಸಬ್ ರಿಜಿಸ್ಟ್ರಾರ್ ಅಧಿಕೃತ ಮುದ್ರೆಯನ್ನ ಒತ್ತಿದ್ರು. ಪ್ರೀತಿ ಪ್ರೇಮ ಪ್ರಣಯ ಶುರುವಾದ ದಿನದಿಂದ ಮದುವೆ ಆಗುವವರೆಗೆ ಎಲ್ಲವೂ ಚೆನ್ನಾಗೇ ಇತ್ತು. ಮದುವೆಯಾದ ನಂತರವೂ ಇಬ್ಬರ ಜೀವನ ಚೆನ್ನಾಗಿಯೇ ಇತ್ತು. ಆದರೆ ಯಾವಾಗ ಈ ಇಬ್ಬರ ಮದುವೆ ಕುರಿತು ಯುವತಿ ಮನೆಯವರಿಗೆ ಗೊತ್ತಾಯಿತು, ಅಲ್ಲಿಗೆ ಯುವಕನ ಮನಃಶಾಂತಿ ಕೆಡಲು ಆರಂಭಿಸಿತು. ವಿಶಾಲ್ ಗೋಕಾವಿ ಅನ್ನೋ ಹುಡುಗನ್ನ ಪ್ರೀತಿಸಿ ಸಾಕಷ್ಟು ಅವಂಗ ಮಾನಸಿಕವಾಗಿ ಹಿಂಸೆ ಕೊಟ್ಟು ಅವನನ್ನು ಬಲವಂತದಿಂದ ಮಸೀದಿಗೆ ಕಳಿಸಿ ಹೋಗಬೇಕು. ಹೋಗಿ ಹಂಗೆ ಸುಮ್ಮನಲ್ಲ, ಅದ್ರ ಜೊತೆನೇ ಅವ್ರ ಸೋದರ ಮಾವ ಅವನ ಹಿಂದೆ ಹೋಗಿ ಅವ ನಮಾಜ್ ಮಾಡಿಸ್ಕೊಂಡು ಅದನ್ನು ಫೋಟೋ ಹೊಡೆದು ವಿಡಿಯೋ ಮಾಡಿ ಆಕೆ ಕಳಿಸ್ಬೇಕು. ಯಾವಾಗ ಇಬ್ಬರ ಮದುವೆ ವಿಚಾರ ತಹಸೀನ್ ಕುಟುಂಬಕ್ಕೆ ಗೊತ್ತಾಯ್ತೋ ಅಲ್ಲಿಂದ ಮುಂದಕ್ಕೆ ಮುಸಲ್ಮಾನ್ ಸಂಪ್ರದಾಯದಂತೆ ಮದುವೆ ಮಾಡಿಕೊಳ್ಳಲು ಒತ್ತಡ ಹೇರಿದ್ದಾರೆ. ಪತ್ನಿ ತಹಸೀನ್, ಆಕೆಯ ತಾಯಿ ಬೇಗಂ ಬಾನು, ತಹಸೀನ್ ಸೋದರ ಮಾವ ಇಬ್ರಾಹಿಂ ಖಾನ್ ದಾವಲ್ ಸಾಬ್ ಮುಸಲ್ಮಾನ್ ಸಂಪ್ರದಾಯದಂತೆ ನಿಕಾ ಮಾಡಿಕೊಳ್ಳಲು ವಿಶಾಲ್ಗೆ ಒತ್ತಡ ಹೇರಿದ್ರು. ಮನಸಾರೆ ಪ್ರೀತಿಸಿ ಮದುವೆಯಾಗಿದ್ದ ಮಡದಿ ದೂರವಾಗೋ ಭಯದಿಂದ ವಿಶಾಲ್ ನಿಕಾಗೆ ಒಪ್ಪಿಗೆ ಸೂಚಿಸಿದ್ದ. ಅದರಂತೆ ಏಪ್ರಿಲ್ ನಿಕಾ ಕೂಡ ಆಗಿತ್ತು. ನಿಕಾ ಆದ ಬಳಿಕ ಮತಾಂತರಕ್ಕೆ ಒತ್ತಾಯ ಆರಂಭ. ಯುವಕನಿಗೆ ಗೊತ್ತಾಗುತ್ತಿದ್ದಂತೆ ಆತನ ಹೆಸರೇ ಬದಲು. ಏಪ್ರಿಲ್ 25, 2025ರಂದು ಬೆಟಗೇರಿಯ ಮುಳುಗುಂದನಾಕಾದ ಬಳಿ ಇರುವ ಉಮರ್ ಬಿನ್ ಖತ್ತಾಬ್ ಮಸೀದಿಯಲ್ಲಿ ನಿಕಾ ನಡೆದಿತ್ತು. ನಿಕಾ ನಾಮದಲ್ಲಿ ವಿಶಾಲ್ಗೆ ಗೊತ್ತಿಲ್ಲದಂತೆ ಆತನ ಹೆಸರು ಬದಲಾಯಿಸಿ ಬಿಟ್ಟಿದ್ರು. ವಿಶಾಲ್ ಅನ್ನೋ ಹೆಸರನ್ನ ವಿರಾಜ್ ಸಾಬ್ ಅಂತ ಬದಲಿಸಲಾಗಿದೆ. ಯಾವಾಗ ಮುಸ್ಲಿಂ ಸಂಪ್ರದಾಯದಂತೆ ವಿಶಾಲ್ ಮದುವೆ ನಡೀತು, ಇದಾದ ಬಳಿಕ ಮತಾಂತರ ಆಗುವಂತೆ ಆತನಿಗೆ ಚಿತ್ರಹಿಂಸೆ ಕೊಟ್ಟಿದ್ರಂತೆ. ಅಲ್ಲದೆ ಆತ ನಮಾಜ್ ಮಾಡೋ ಫೋಟೋ ಹೆಂಡತಿಗೆ ಕಳಿಸಬೇಕಿತ್ತಂತೆ. ಎಲ್ಲಕ್ಕಿಂತ ಮುಖ್ಯವಾಗಿ ಪ್ರೀತಿ ಪ್ರೇಮದ ಹೆಸರಲ್ಲಿ ನನಗೆ 6 ಲಕ್ಷ ರೂಪಾಯಿ ಪಂಗನಾಮ ಹಾಕಿದ್ದಾರೆ ಅಂತ ವಿಶಾಲ್ ಆರೋಪಿಸಿದ್ದಾನೆ. ಅವ್ರ ಹುಡುಗಿ ಅವ್ರ ಮಾಮಾರಿ, ನೀನು ಮಸೀದಿಗೆ ಹೋಗ್ಬೇಕು, ಜಮಾತಿಗೆ ಹೋಗ್ಬೇಕು, ನಮಾಜಿಗೆ ಹೋಗ್ಬೇಕು, ಮತ್ತು ನಮಾಜಿಗೆ ನಾವು ಹೋಗ್ತೀನಿ ಅನ್ನೋದು ನಂಗೆ ಪ್ರೂಫ್ ಬೇಕು. ಹುಡುಗಿ ಅಂತಿಲ್ಲ ರೀ, ಅವ್ರ ಮಾಮನ ಕಳಿಸ್ಕೊಡ್ತಿಲ್ಲ ರೀ. ದಾವಲ್ ಸಾಬ್ ಇಬ್ರಾಹಿಂ ಖಾನ್ ರೀ ಅವನ ಹೆಸರು. ಅವ್ನು ಕಳಿಸ್ಕೊಡ್ತಿದ್ಲು. ನನ್ನ ಜೊತೆಗೆ ಬಂದಾಗ ನಮಾಜ್ ಮಾಡೋ ಹೊತ್ನಾಗ ಅವ ಫೋಟೋ ತೆಗಿತದ ರೀ ನನ್ನ ಫೋನ್ ಒಳಗೆ ಫೋಟೋ ತೆಗೆದು ಆ ಹುಡುಗಿಗೆ ಸೆಂಡ್ ಮಾಡ್ಬೇಕು ರೀ. ನಾವು ಅವಾಗ ಸೆಂಡ್ ಮಾಡಿದ್ಮ್ಯಾಗ ಅವಾಗ ಆ ಹುಡುಗಿ ನಂಗೆ ನಂಬ್ತಿಲ್ಲ ರೀ. ಇಲ್ಲಾಂದ್ರೆ ನಾವು ಹೋಗೋ ಮಟಗನು ನಂಗೆ ಚಿತ್ರಹಿಂಸೆ ಮಾನಸಿಕ ಟಾರ್ಚರ್ ಕೊಡ್ತಿದ್ಲು ರೀ. ಫೋನ್ ಹಚ್ಚಿ ಹೋಗಿಲ್ಲ ನೀನು ಹೋಗಂತಂದು ರೊಕ್ಕನೂ ತಿಂದಾರಿ, ರೊಕ್ಕನೂ ತಿಂದಾರಿ. ಭಾಳ ನಂಗೆ ಚಿತ್ರಹಿಂಸೆ ಕೊಟ್ರಿ, ಮಾನಸಿಕ ಮಾಡ್ರಿ. ಜಮಾತಿಗೆ ಹೋಗು, ನಮಾಜ್ ಮಾಡೋಗು, ಕಾಡಿಗೆ ಹಚ್ಕೋ, ಕುಂಕುಮ ಹಾಕಿಸು, ಟೊಪ್ಪಿಗೆ ಹಾಕೋ, ಈ ಥರ ಚಿತ್ರಹಿಂಸೆ ಕೊಟ್ಟಾರೆ. ಇವರಿಬ್ಬರ ಮದುವೆ ಫೋಟೋಗಳು ವೈರಲ್ ಆಗುತ್ತಿದ್ದಂತೆ ಯುವಕ ವಿಶಾಲ್ ಮಣಿಯವರಿಗೆ ವಿಚಾರ ಗೊತ್ತಾಗಿದೆ. ಬಳಿಕ ಅವರು ಹಿಂದೂ ಸಂಪ್ರದಾಯದಂತೆ ಮದುವೆ ಮಾಡಲು ಮುಂದಾಗಿದ್ರು. ಆರಂಭದಲ್ಲಿ ಯುವತಿ ಮನೆಯವರು ಇದಕ್ಕೆ ಒಪ್ಪಿಗೆ ಸೂಚಿಸಿದ್ರು. ಆದರೆ ಮದುವೆ ದಿನ ಹತ್ತಿರವಾಗುತ್ತಿದ್ದಂತೆ ಉಲ್ಟಾ ಹೊಡೆಯೋಕೆ ಶುರು ಮಾಡಿದ್ರು. ಜೊತೆಗೆ ಮುಸ್ಲಿಂ ಸಂಪ್ರದಾಯವನ್ನ ಅನುಸರಿಸುವಂತೆ ವಿಶಾಲ್ಗೆ ಒತ್ತಡ ಹೇರಲು ಶುರು ಮಾಡಿದ್ರು.
ಯುವಕನ ನೆರವಿಗೆ ಬಂದ ಹಿಂದೂ ಸಂಘಟನೆ. ಯುವಕನಿಗೆ ಗೊತ್ತಾಗುತ್ತಿದ್ದಂತೆ ಹೆಸರು ಬದಲಿಗೆ ಆಕ್ಷೇಪ. ಮಡದಿ ಹಾಗೂ ಆಕೆಯ ಮನೆಯವರ ಕಿರುಕುಳದಿಂದ ಬೇಸತ್ತ ಯುವಕ ಹಿಂದೂ ಸಂಘಟನೆಯ ಮೊರೆ ಹೋಗಿದ್ದ. ಯಾವಾಗ ಯುವಕನಿಗೆ ಈ ರೀತಿ ಕಿರುಕುಳ ಆಗ್ತಿದೆ ಅಂತ ಗೊತ್ತಾಯಿತು, ಗದಗದ ಶಿವರಾಮಕೃಷ್ಣ ಸೇನೆ ಆತನ ನೆರವಿಗೆ ಬಂದಿದೆ. ಈ ಕುರಿತು ಮಾತನಾಡಿರೋ ಶಿವರಾಮಕೃಷ್ಣ ಸೇನೆಯು ರಾಜು ಕಾನಪ್ಪನವರ್ ಯುವಕನಿಗೆ ಗೊತ್ತಾಗುತ್ತಿದ್ದಂತೆ ಹೆಸರು ಬದಲಾವಣೆ ಮಾಡಿದ್ದಕ್ಕೆ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ಶಂಶುದ್ದೀನ್ ಅಂತ ಹೇಳಿ ಇವರು ಕೂಡ ಬೆಟಗೇರಿಯ ಪ್ರದೇಶದವರು. ಈ ಶಂಶುದ್ದೀನ್ ಅನ್ನೋ ಈ ತಂಡದವರು ಯಾವ ಯುವಕ ಆ ಇದರೊಳಗೆ ಮತಾಂತರ ಜಾಲದೊಳಗೆ ಸಿಲ್ಕಾನಲ್ಲ ಅವನಿಗೆ ಅವನ ಹೆಸರು ಬದಲಾವಣೆ ಮಾಡಿದ್ದ ಗೊತ್ತಿಲ್ಲ. ಇದು ನಮ್ಮ ಪದ್ಧತಿ ಐತಿ, ನಮ್ಮದು ಧರ್ಮದೊಳಗೆ ಹೇಳ್ತೈತಿ, ನೀನು ಇಲ್ಲಿ ಸಹಿ ಮಾಡಬೇಕು, ನೀನು ನಾವು ಹೇಳ್ದಂಗೆ ಕೇಳಬೇಕು ಅಂಥೇಳಿ ಒಬ್ಬ ವಕೀಲರು ಸಹ ಇಟ್ಕೊಂಡು ಏನು ಮದುವೆನ ಮುಸ್ಲಿಂ ಸಂಪ್ರದಾಯ ಅಂತ ಮಾಡಿ ಆ ಯುವಕನ ಹೆಸರನ್ನು ಕೂಡ ಬದಲಾವಣೆ ಮಾಡುವಂಥ ಕೆಲಸ ಗದಗ ನಗರದೊಳಗೆ ನಡೆದೈತಿ. ಇದು ಬೆಳಕಿಗೆ ಬಂದೈತಿ ಕೇವಲ ಇದು. ಗದಗದ ಸುತ್ತಮುತ್ತ ಶುರುವಾಗಿದೆಯಾ ಮತಾಂತರದ ಜಾಲ? ಮತಾಂತರಕ್ಕೆ ಬ್ರೇಕ್ ಹಾಕಲು ಹಿಂದೂ ಸಂಘಟನೆ ಆಗ್ರಹ. ಗದಗ್ನ ಸುತ್ತಮುತ್ತ ಮತಾಂತರದ ಜಾಲ ಹಬ್ಬಿರೋ ಕುರಿತು ಹಿಂದೂ ಸಂಘಟನೆ ಅನುಮಾನ ವ್ಯಕ್ತಪಡಿಸಿದೆ. ವಿಶಾಲ್ ತಹಸೀನ್ ಮದುವೆ ಬೆಳಕಿಗೆ ಬಂದ ಬಳಿಕ ಇನ್ನೂ ಹಲವು ಪ್ರಕರಣಗಳು ಹೊರಬಂದಿವೆ. ತಹಸೀನ್ ಅಕ್ಕ ಕೂಡ ಹಿಂದೂ ಯುವಕನನ್ನ ಪ್ರೀತಿಸಿ ಮದುವೆಯಾಗಿದ್ಲು. ಆ ದಂಪತಿಗೆ 2 ಮಕ್ಕಳಿವೆ. ಮಕ್ಕಳಿಗೆ ಹಿಂದೂ ಸಂಪ್ರದಾಯದಂತೆ ಹಿಂದೂ ಹೆಸರಿಡುವ ಬದಲು ಇಸ್ಲಾಮಿಕ್ ಹೆಸರುಗಳನ್ನ ಇಟ್ಟಿದ್ದಾರಂತೆ. ಅಲ್ಲದೆ ಮುಸಲ್ಮಾನ್ ಸಂಪ್ರದಾಯದಂತೆ ಸುನ್ನತ್ ಕೂಡ ಮಾಡಿದ್ದಾರಂತೆ. ಹೀಗಾಗಿ ಗದಗದ ಸುತ್ತಮುತ್ತ ಮತಾಂತರ ಮಾಡೋ ದೊಡ್ಡ ಜಾಲವೇ ಇದೆ ಅನ್ನೋ ಅನುಮಾನವನ್ನು ಶಿವರಾಮಕೃಷ್ಣ ಸೇನೆ ವ್ಯಕ್ತಪಡಿಸಿದೆ. ಫ್ಯಾಮ್ಲಿ ಒಳಗೆ ಆ ಹುಡುಗಿ ಫ್ಯಾಮ್ಲಿ ಒಳಗೆ ಇನ್ನೊಬ್ಬ ಯುವಕ ಅವಳ ಅಕ್ಕನನ್ನು ಅವನು ಕೂಡ ಲವ್ ಮ್ಯಾರೇಜ್ ಮಾಡ್ಕೊಂಡಿದ್ದ. ಅವನದು ಕೂಡ ಇದೇ ಪರಿಸ್ಥಿತಿನೇ ಆಗೈತಿ. ಅವನನ್ನು ಮದುವೆ ಹಿಂದೂ ಅಲ್ಲಿ ನೋಡ್ರಿ ಸ್ವಲ್ಪ ಬದಲಾವಣೆ ಐತಿ. ಆ ಯುವಕನನ್ನು ಆಕೆ ಹಿಂದೂ ಸಂಪ್ರದಾಯಗಳ ಪ್ರಕಾರ ಮದುವೆಯಾಗಿ ತದನಂತರ ಮಕ್ಕಳ ಜನಿಸಿದ ನಂತರ ನಿಮ್ಗೆ ಗೊತ್ತಿರಲಿ ತಂದೆ ಯಾವ ಜಾತಿಗೆ ಇರ್ತಾನ, ಯಾವ ಅಡ್ರೆಸ್ಸಿಗೆ ಇರ್ತೈತಿ, ಆ ಅಡ್ರೆಸ್ಸಿಗೆ ಹೋಗ್ಬೇಕು, ಆ ಪ್ರಕಾರ ಮಾಡ್ಕೋಬೇಕಂತ ಸಾಮಾನ್ಯವಾಗಿ ನಾವೆಲ್ಲರೂ ನೋಡ್ಕೊಂಡು ಬಂದೀವಿ. ಆದರೆ ಇಲ್ಲೇ ಮಕ್ಕಳ ಹೆಸರನ್ನು ಮುಸ್ಲಿಂ ಹೆಸರನ್ನು ಇಟ್ಟಾರ. ಮತ್ತು ಆ ಮಕ್ಕಳಿಗೆ ತಂದೆಗೆ ಗೊತ್ತಿರ್ಲಾರ್ದಂಗೆ ಮುಂಜವಿ ಕೂಡ ಮಾಡ್ಯಾರ. ಪೊಲೀಸ್ ಇಲಾಖೆಯವರು ಒಂದು ನೋವಿನ ಮಾತು ಹೇಳಿದರು. ಇಲ್ಲ, ಈ ಹಿಂದೆ BJP ಸರ್ಕಾರ ಬೊಮ್ಮಾಯಿ ನೇತೃತ್ವದೊಳಗೆ ಸರ್ಕಾರ ಏನು ಮತಾಂತರಕ್ಕಾಗಿ ವಿಶೇಷ ಕಾನೂನು ರಾಜ್ಯದೊಳಗೆ ತಂದಿತ್ತು ಅದನ್ನು ಈ ಸರ್ಕಾರ ಕೈ ಬಿಟ್ಟಿದೆ ಅಂತ. ಅದಕ್ಕೆ ನಾನು ಇದು ಕಾನೂನು ಸಚಿವರ ತವರು ಜಿಲ್ಲೆ ಇದು. ನಮ್ಮವರೇ ಅದರ ಕಾನೂನು ಸಚಿವರು HK ಪಾಟೀಲ್ರು. ಅವರು ತವರು ಜಿಲ್ಲೆಯಲ್ಲೇ ಇವತ್ತು ಈ ರೀತಿ ಯುವಕರ ಪರಿಸ್ಥಿತಿ ಇದಾಗೈತಂದ್ರೆ ಇನ್ನು ಯುವತಿಯರ ಪರಿಸ್ಥಿತಿ ಹೇಗಿರ್ಬೋದು? ಇದು ಉತ್ತರ ಪ್ರದೇಶದೊಳಗೆ ಹೇಳ್ತಾರೆ 14 ಲಕ್ಷ ಇಂಥ ಜಾತಿಯವರಿಗೆ, ಇಂಥ ಜಾತಿಯವ್ರಿಗೆ 20 ಲಕ್ಷ, ಇಂಥವ್ರ ಜಾತಿಯವ್ರಿಗೆ 5 ಲಕ್ಷ ಅಂತೇಳಿ. ನೋಡ್ರಿ, ಅಲ್ಲಿಯೂ ಕೂಡ ತಾರತಮ್ಯ ಐತಿ. ಇದು ಹಿಂದೂ ಸಮಾಜಕ್ಕೆ ಭಾಳಷ್ಟು ಜನ ಹೇಳ್ತಿರ್ತಾರೆ ನೀವು ಜಾತಿಗಳನ್ನು ಮಾಡ್ತೀರಿ ಅಂತೇಳಿ. ಹಂಗಂದ್ರೆ ಮುಸಲ್ಮಾನರು ಕೂಡ ಬ್ರಾಹ್ಮಣರಿಗೆ ಹೆಚ್ಚಿಗೆ ಮತ್ತು SC ST OBC ಅವ್ರಿಗೆ ಕಮ್ಮಿ ಯಾಕೆ? ಇಷ್ಟು ದಿನ ಪ್ರೀತಿಯ ಹೆಸರಲ್ಲಿ ಮುಸಲ್ಮಾನ ಯುವಕರು ಹಿಂದೂ ಯುವತಿಯರನ್ನ ಮದುವೆ ಆಗ್ತಿದ್ರು. ಮದುವೆ ಆದ ಬಳಿಕ ಅವರನ್ನ ಮತಾಂತರ ಮಾಡ್ತಿದ್ರು. ಆದರೆ ಗದಗದಲ್ಲಿ ಅದಕ್ಕೆ ತದ್ವಿರುದ್ಧ ಪ್ರಕರಣ ನಡೆದಿದೆ. ಆರಂಭದಲ್ಲಿ ಹುಡುಗನ ಕುಟುಂಬಸ್ಥರ ಒತ್ತಾಯ ಒಪ್ಪಿಕೊಂಡಿದ್ದ ಯುವತಿ ಮನೆಯವರು ಈಗ ಉಲ್ಟಾ ಹೊಡೆದಿದ್ದಾರೆ. ಹೀಗಾಗಿ ಗಂಡನಿಂದ ತನಗೆ ವಿಚ್ಛೇದನ ಕೊಡಿಸಿ ಅಂತ ಯುವತಿ ಒತ್ತಾಯಿಸ್ತಾ ಇದ್ದಾಳೆ. ಆದರೆ ಪ್ರೀತಿಸುವಾಗ ಅವನ ಧರ್ಮ ಯಾವುದು ಅನ್ನೋದು ಗೊತ್ತಿರಲಿಲ್ವಾ ಅನ್ನೋ ಪ್ರಶ್ನೆಗೆ ಯುವತಿಯೇ ಉತ್ತರ ನೀಡಬೇಕಾಗಿದೆ. ನೋಡ್ತಾ ಇರಿ, ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.